ವಿಷ್ಣು ಸಹಸ್ರನಾಮದ 87ನೇ ಶ್ಲೋಕದ ಅರ್ಥವನ್ನ ತಿಳಿಸಿ, ಜೊತೆಗೆ ಶ್ರವಣ ನಕ್ಷತ್ರದ 3ನೇ ಪಾದದವರ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳ್ತೀರಾ? ವಿಷ್ಣು ಸಹಸ್ರನಾಮದಲ್ಲಿ ಇವತ್ತಿನ ದಿವಸ ಶ್ರವಣ ನಕ್ಷತ್ರದ 3ನೇ ಪಾದ. ಶ್ರವಣ ನಕ್ಷತ್ರಕ್ಕೆ ಅಧಿದೇವತೆಯಾಗಿರ್ತಕ್ಕಂಥದ್ದು ಕುಂಭರಾಶಿ. ಅಂದರೆ ಶನಿಯ ಎರಡೂ ಮನೆಗಳು, ಮಕರ ರಾಶಿ ಮತ್ತು ಕುಂಭರಾಶಿ ಎರಡೂ ಗುಣಗಳಿರೋದ್ರಿಂದ ಇದಕ್ಕೆ ಊರ್ಧ್ವವಾಗಿ ಕೂತ್ಕೊಳ್ತಕ್ಕಂಥದ್ದು ಕುಂಭ. ಅಂದರೆ ಜೀವನದ ಕುಟುಂಬದಲ್ಲಿ ಇವರು ಯಾವತ್ತೂ ಚೆನ್ನಾಗಿರ್ತಾರೆ. ಶ್ರವಣ ನಕ್ಷತ್ರದವರು ಕುಟುಂಬದಲ್ಲಿ ಚೆನ್ನಾಗಿರ್ತಾರೆ ಅನ್ನೋದು ಬಹಳ ಮುಖ್ಯ. ಆದರೆ ಹೆಣ್ಣು ಮಕ್ಕಳು ಹೆಚ್ಚಾಗಿ ಹುಟ್ಟಿದ ಪಕ್ಷದಲ್ಲಿ, ಗಂಡು ಮಕ್ಕಳೇ ಇಲ್ದಿದ್ದ ಪಕ್ಷದಲ್ಲಿ ಇವರಲ್ಲಿ ಕಲಹ, ಶುಕ್ರನು ಜಾಸ್ತಿ ಇದ್ದ ಪಕ್ಷದಲ್ಲಿ ಮಾತ್ರ ಕಲಹ ಜಾಸ್ತಿ. ಶ್ರವಣ ನಕ್ಷತ್ರದವರಿಗೆ 1, 2, 3, 4 ಪಾದಗಳು, ಅವರ ಮನೇಲಿ ಅಕಸ್ಮಾತ್ ಬರೀ ಹೆಣ್ಣು ಮಕ್ಕಳೇ ಹುಟ್ಟಿದ್ರೆ ತೊಂದರೆಗಳು ಜಾಸ್ತಿ. ಒಂದು ಗಂಡಾದರೂ ಬಂದಾಗ, ಶನಿ ಹುಟ್ತಾನೆ ಅಂದಾಗ ಯಾವತ್ತಾದರೂ ಎಲ್ಲಾದರೂ 100ರಲ್ಲಿ 5% ಮಾತ್ರ ಬರೀ ಹೆಣ್ಣು ಮಕ್ಕಳಾಗಿರ್ತಾರೆ ಶ್ರವಣ ನಕ್ಷತ್ರದವರಿಗೆ, ಗಂಡು ಅಥವಾ ಹೆಣ್ಣಾಗಿದ್ದ ಪಕ್ಷದಲ್ಲಿ. ಶ್ರವಣ ನಕ್ಷತ್ರಕ್ಕೆ ರೋಗ ರುಜಿನಗಳಿಂದ ದೂರ ಅಂತ ಕಂಡ್ಕೊಂತೀವಿ. ಯಾವತ್ತೂ ತಿಳ್ಕೊಳ್ಳಿ, ರೋಗ ರುಜಿನಗಳ ದೂರ ಅಂದರೆ ಇವರಿಗಿರ್ತಕ್ಕಂಥ ರೋಗ ಗೊತ್ತೇ ಆಗದಿದ್ದ ಹಾಗೆ, ಗುಪ್ತೇನ ಸ್ಥಿರ ಅಂತ ಕರೀತಾರೆ, ಗೌಪ್ಯವಾಗಿರುತ್ತೆ. ಎಷ್ಟೋ ಡಾಕ್ಟರ್ಗಳನ್ನ ತೋರಿಸಿದ್ರು ಸಾಧಾರಣವಾಗಿ ಡಾಕ್ಟ್ರು ಏನೂ ಇಲ್ಲ ಅಂತ ಹೇಳ್ತಾರೆ ಹೊರತು ಗೊತ್ತಾಗಲ್ಲ. ಅವರು ಅಕಸ್ಮಾತ್ ಅನಲೈಸೇಷನ್ ನೋಡ್ತಾರೆ, ಯಾವುದೋ ಸ್ಕ್ಯಾನಿಂಗ್ ಮಾಡ್ತಾರೆ, ಸರಿ ಎಲ್ಲ ಥೆರಪಿಗಳು ನೋಡ್ತಾರೆ, ಎಷ್ಟೋ ಲಿಸ್ಟ್ ಹಾಕ್ತಾರೆ ಅಂತ ಇಟ್ಕೊಳ್ಳಿ, ಅಲ್ಲೂ ಸಹ ಗುರ್ತಿಡಿಯೋಕ್ಕಾಗದೇ ಇರೋವಂಥ ರೋಗ. ಆದರೂ ಯಾಕೋ ಹೊಟ್ಟೆ ನೋವು, ಅದ್ಯಾಕೋ ಬೆನ್ನು ನೋವು, ಅದ್ಯಾಕೋ ಒಂಚೂರು ನರಗಳು, ಆ ತೊಡೆ ಭಾಗ ನೋವು ಅನ್ನೋದು ಬರ್ತಾ ಇರುತ್ತೆ. ದಯವಿಟ್ಟು ಶ್ರವಣ ಅಂದರೆ ತೊಡೆ ಅನ್ನೋದು ಸಂಸ್ಕೃತದ ಅರ್ಥ. ಆ ತೊಡೆಯ ಭಾಗವನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ಳಿ. ಅಂದರೆ ನೀ ಕ್ಯಾಪಿಂದ ತೊಡೆಯ ಭಾಗ, ಸೊಂಟದ ಕೆಳಭಾಗಕ್ಕೆ ಎರಡೂ ಜಾಯ್ನಿಂಗ್ ಇರುತ್ತಲ್ಲ, ಆ ವಯರ್, ಏನು ವಯರ್ ಅಂದರೆ ಏನೋ ಯಾವುದೋ ಎಲೆಕ್ಟ್ರಿಕ್ ವಯರ್ ಅಲ್ಲ, ನರಗಳು. ಆ ನರಗಳೇ ಅಕಸ್ಮಾತ್ ವಯರಿಂಗ್ ಹೆಂಗಿರುತ್ತೆ, ಸರಿಯಾಗಿರಲ್ಲ, ಒಂದ್ರ ಮೇಲೆ ಒಂದು ಗಂಟು ಕಟ್ಟಿರುತ್ತೆ. ಇದು ಒಳಭಾಗದಲ್ಲಿ ಆಂತರಿಕವಾಗಿ ಸವಿತಾ ಇರುತ್ತೆ. ನೀ ಕ್ಯಾಪ್, ನೀರಂಶ ಕಮ್ಮಿ, ತಿರುಗಿ ಸೊಂಟದ ಭಾಗದಲ್ಲಿ ಏನು ಮಾಡುತ್ತೆ, ಈ ಲಾಕಿಂಗ್ ಸಿಸ್ಟಮ್ ಇದೆಯಲ್ಲ, ಸೊಂಟ ಹೀಗೆ ಬಗ್ಗಿಸೋದು, ಹೀಗನ್ನೋದು, ಆ ಲಾಕಿಂಗ್ ಸಿಸ್ಟಮ್ ಬಾಲ್ ಇದ್ದಾಗಿರುತ್ತೆ. ಆ ಬಾಲ್ ಮಾತ್ರ ಸವಿತಾ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಲಟಕ್ ಫಟಕ್ ಅಂದರೆ ನೀವೇನು ಮಾಡಬೇಕು, ಲೂಸ್ ಆಗೋಗಿರುತ್ತೆ. ಆ ಸೊಂಟದ ಭಾಗ ನೀವು ಏನಾದರೂ ವಯಸ್ಸಾದ ಕಾಲದಲ್ಲ, ಚಿಕ್ಕ ವಯಸ್ಸಲ್ಲೇ ಸ್ವಲ್ಪ ಆತರ ಪಟ್ಟು ಧಡಮ್ ಅಂತ ಕೂತ್ಕೊಂಡ್ರೆ ಮುರ್ದೇ ಹೋಗ್ಬೋದು. ಹುಷಾರ್. ಯಾರು ನಾನು ಹೇಳಿಲ್ಲ, ಸಾಕ್ಷಾತ್ ಅನುಗ್ರಹವನ್ನು ಕೊಟ್ಟಿರೋದು ವಿಷ್ಣು ಸಹಸ್ರನಾಮದಲ್ಲಿ. ಫಸ್ಟ್ ವಿಷ್ಣು ಸಹಸ್ರನಾಮ, ವಿಷ್ಣುನ ಕರೆದು ಬಿಡೋಣ, ಆಮೇಲೆ ಹೇಳಿರೋ ಫಲವನ್ನು ನಿಮಗೆ ಕೊಡೋಣ. ಬನ್ನಿ ವೀಕ್ಷಕರು. ಬಹಳ ಸಂತೋಷ ವೀಕ್ಷಕರೇ. ಸಂತೋಷವಾಗಿರ್ತಕ್ಕಂಥ ವ್ಯಕ್ತಿ ದುಃಖಕರವಾಗಿರ್ತಾನ ಅಂದರೆ, ಯಾವತ್ತಾದ್ರೂ ಕೆಟ್ಟು ಬದುಕಿದ್ರೆ ಸಂತೋಷವಂತೆ, ಬದುಕಿ ಕೆಟ್ಟರೆ ಜೀವನ ಪೂರ್ತಿ ಕಷ್ಟವಂತೆ. ಅಂದರೆ ಶ್ರವಣ ನಕ್ಷತ್ರದವ್ರಿಗೆ ಬದುಕಿ ಕೆಡೋದು ಒಂದಲ್ಲ ಒಂದು ಸಮಯ ಜೀವನದಲ್ಲಿ ಬಂದೇ ಬರುತ್ತೆ. ಚಂದ್ರ ಅಂದರೆ ನೀರಿನ ಅಲೆಗಳು, ಮೊದಲಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಮೈಂಡ್ ಸ್ಟ್ರೆಸ್ಸಿಂದ ದೂರವಾಗಕ್ಕೆ ಮುತ್ತು. ಯಾವ ಮುತ್ತು? ಪರ್ಲ್. ಅಂದರೆ ಆ ಚಂದ್ರ ತತ್ವವನ್ನು ಹೊಂದಿರತಕ್ಕಂಥ ಬೆಳ್ಳಿ ತಟ್ಟೆ ಊಟ, ಬೆಳ್ಳಿ ಲೋಟದಲ್ಲಿ ನೀರು, ಬೆಳ್ಳಿಯಲ್ಲೇ ವಿಶೇಷವಾಗಿ ವಾಸಸ್ಥಳ. ಬೆಳ್ಳಿ ಅಂದರೆ ದೇವರುಗಳನ್ನ ಪೂಜೆ ಮಾಡೋದು. ಯಾವತ್ತು ಅಕಸ್ಮಾತ್ ನಿಮ್ಮಲ್ಲಿ ಏನೂ ಬೆಳ್ಳಿ ಇಲ್ಲದಿದ್ರೆ ದೇವರ ಬೆಳ್ಳಿ ವಿಗ್ರಹ ಅಭಿಷೇಕ ಮಾಡೋದು, ಆ ನೀರನ್ನು ನೀವು ಕುಡಿಯೋದು. ಅಭಿಷೇಕ ಮಾಡಿರೋ ನೀರನ್ನು ನೀವು ಸೇವಿಸಿದ್ರೆ ಬೆಳ್ಳಿಯನ್ನು ಸೇವಿಸಿದ ಹಾಗೆ. ಎಲ್ಲ ತಾಮ್ರ ಚೊಂಬಲ್ಲಿ ಇರತಕ್ಕಂಥ ನೀರನ್ನು ರಾತ್ರೋರಾತ್ರಿ ಬೆಳ್ಳಿ ಹಾಕಿ ಬೆಳಗಿನ ಜಾವದೇ ಎದ್ದ ತಕ್ಷಣ ಕುಡಿದ್ರೆ ಬೆಳ್ಳಿ ತತ್ವ ನಿಮಗೆ. ಬಿಳಿಯ ದೇವರುಗಳು ಅಂದರೆ ಎಲ್ರಿಗೂ ಸಾಲಿಗ್ರಾಮ ಕೃಷ್ಣಶಿಲೆ ಅಂತ ಕರಿತೀವಿ, ಕಪ್ಪು ವಿಗ್ರಹ ಪೂಜೆ. ನೀವೆಲ್ಲ ಏನು ಮಾಡಬೇಕು, ಶಿರಡಿ ಸಾಯಿಬಾಬಾ ಬಿಳಿ, ಆ ಕಡೆ ಹೋಗೋದು. ರಾಮಕೃಷ್ಣ ಆಶ್ರಮ ಅಲ್ಲಿ ಬಿಳಿ, ಫಸ್ಟ್ ಕ್ಲಾಸ್, ಅಮೃತಶಿಲೆ, ಬಹಳ ಸಂತೋಷ, ಅಲ್ಲಿ ಹೋಗೋದು. ಇಲ್ಲ ಉತ್ತರ ಭಾರತದಲ್ಲಿರ್ತಕ್ಕಂಥ ಕೃಷ್ಣಶಿಲೆ, ನಿಮ್ಮಲ್ಲಿ ಏನು ಮಾಡಬೇಕು, ಒಂದು ಕೃಷ್ಣನ ವಿಗ್ರಹ, ರಾಧಾ ವಿಗ್ರಹ. ಯಾವತ್ತೂ ಮಹಾವಿಷ್ಣುವನ್ನು ಆ ರೀತಿ ತಗೊಂಡಾಗ ಭಾಳ ಉತ್ತಮ. ಅದಕ್ಕೆ ನಿಮ್ಮಲ್ಲಿ ಏನು ಮಾಡಿ, ಪುಟ್ಟದಾದ ಸರಿ ದೊಡ್ಡದಾದ ಸರಿ ಯಾವುದೇ ಆಗಲಿ ಅಮೃತ ಶಿಲೆಯನ್ನು, ಅಮೃತ ಅಂದರೆ ಏನು ಹೇಳಿದೆ, ಕುಂಭ, ನಿಮಗೆ ಮುಂದೆ ಇರತಕ್ಕಂಥ ಕುಂಭರಾಶಿಯಿಂದ ಅಮೃತ ಶಿಲೆಯನ್ನು ತಂದಿರತಕ್ಕಂಥದ್ದು. ದಿನಾ ಅದಕ್ಕೆ ಶಾಮಂತಿಗೆ ಹೂ ಅಂದರೆ ಎಲ್ಲೋ ಹೂಗಳನ್ನು ಇಡಬೇಕು, ಹಳದಿ ಹೂಗಳನ್ನು ಇಡಬೇಕು. ಯಾವಾಗ ಗುರುವನ್ನು ಬಿಳಿ ಮೇಲಿಟ್ಟರೆ ಗಜಕೇಸರಿ ಯೋಗ ಪ್ರಾಪ್ತಿಯಾಗತ್ತೆ, ದೋಷಗಳು ಬೇಗ ವೃತ್ತಿ ಪರಿವರ್ತನೆ ಆಗತ್ತೆ. ಇದಕ್ಕೆಲ್ಲ ಸಾಕ್ಷಿ ರೂಪವಾಗಿ ಆ ಶ್ಲೋಕವನ್ನು ನೋಡಿದಾಗ ಶ್ರವಣ ನಕ್ಷತ್ರಕ್ಕೆ ಫಲ ಆದರೂ ಕೊಟ್ಟು ಭಗವಂತ ಅಮೃತ ಶಿಲೆ ನಿಮ್ಮ ಜೀವನ ಅಮೃತವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಆ ಶ್ಲೋಕವನ್ನು ಕೇಳೋಣ ಬನ್ನಿ.
कुमुदः कुन्दरः कुन्दः पर्जन्यः पावनोऽनिलः अमृतांशोऽमृतवपुः सर्वज्ञः सर्वतोमुखः कुमुदः कुन्दरः कुन्दः पर्जन्यः पावनोऽनिलः अमृतांशोऽमृतवपुः सर्वज्ञः सर्वतोमुखः. ಸಾಧಾರಣವಾಗಿ ಶ್ರವಣ ನಕ್ಷತ್ರದವರು ಆಲ್ರೌಂಡರ್ ಅಂತ ಕರೆಸ್ಕೊಳ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತಿಲ್ಲದೇ ಇರೋ ವಿದ್ಯೆನೇ ಇಲ್ಲವೇನೋ ಅಂದ್ಕೊಳ್ಳಂತೀವಿ. ಸೈಲೆಂಟ್ ಆಗಿರ್ತಾರೆ. ಅವ್ನಿಗೇನು ಗೊತ್ತಿಲ್ಲ ಕಣೋ, ಕನ್ನಡ ಭಾಷೆ ಮಾತಾಡೋಕ್ಕೆ ಬರಲ್ಲ, ತಮಿಳವನವನು ಅಂತೀವಿ. ಕನ್ನಡ ಚೆನ್ನಾಗಿ ಮಾತಾಡ್ತಾನೆ, ಸರಿ ಆಯಿತು. ಇವನು ಕನ್ನಡದವನಲ್ಲ, ತೆಲುಗುನವನು, ಸರಿ ತೆಲುಗು ಭಾಳ ಚೆನ್ನಾಗಿ ಮಾತಾಡ್ತಾನೆ. ಅಂದರೆ ಎಲ್ಲ ಭಾಷೆಗಳನ್ನು ಅತಿ ಶೀಘ್ರದಲ್ಲಿ ಕಲಿಯೋ ಅವಕಾಶಗಳನ್ನು ಅವನು ಪಡ್ಕೊಂಡ್ಬಿಡ್ತಾನೆ. ಒಂದು. ಎರಡನೇದು, ಎಲ್ಲ ವಿದ್ಯೆನೂ ಕಲಿತಾನೆ. ಸಣ್ಣ ಪುಟ್ಟದ್ದೇನಾದರೂ ರಿಪೇರಿಗೆ ಬರೀತಿದ್ದು ಮನೆ ಇಟ್ಕೊಳ್ಳಿ, ಅವನೇ ಮಾಡಿ ಬಿಸಾಕ್ಬಿಡ್ತಾನೆ. ಹುಡುಗ ಆಗಲಿ ಹುಡುಗಿ ಆಗಲಿ. ಇದರಲ್ಲಿ ಏನು ಅಂದರೆ ಜೀವನದಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ಅವ್ರು ಅಂದ್ಕೊಳ್ಳದೇ ಇರೋ ಇವತ್ತಿಗೂ ಮಾಡೋಕ್ಕಾಗಲ್ಲ ಅನ್ನೋದಿಲ್ಲ. ಶ್ರವಣ ನಕ್ಷತ್ರದವ್ರಿಗೆ ನರಸಿಂಹಸ್ವಾಮಿ. ಅದಕ್ಕೆ ಶ್ರವಣ ನಕ್ಷತ್ರದವ್ರು ಏನು ಮಾಡಬೇಕು, ಮಹಾವಿಷ್ಣು ನಕ್ಷತ್ರ ಆಗಿರೋದ್ರಿಂದ ನರಸಿಂಹಸ್ವಾಮಿನ ಪ್ರತಿ ತಿಂಗಳಲ್ಲಿ ಒಂದು ಸರಿ, ಎಲ್ಲಾದರೂ ಸರಿ, ಯಾವ ಊರಲ್ಲಾದರೂ ಸರಿ, ಲಕ್ಷ್ಮೀ ನರಸಿಂಹ ಆದರೂ ಸರಿ, ನಿಂತಿರೋ ನರಸಿಂಹ ಆದರೂ ಸರಿ, ಕೂತಿರೋ ನರಸಿಂಹ ಆದರೂ ಸರಿ, ಉಗ್ರ ನರಸಿಂಹ ಆದರೂ ಸರಿ, ಬೆಟ್ಟದಲ್ಲಿರೋನಾದರೂ ಸರಿ, ಅಹೋ ಬಿಲದಲ್ಲಿ ಇರೋನಾದರೂ ಸರಿ, ಜಗತ್ತು ಪೂರ್ತಿ ನರಸಿಂಹಮಯ ಅನ್ನೋ ಥರ ನೀವು ನರಸಿಂಹನ್ನ ಪ್ರತಿ ತಿಂಗಳು ಇಟ್ಕೋಬೇಕು. ಅನುಕೂಲ ಆದರೆ, ಮನಸ್ಸಿದ್ರೆ ಪ್ರತಿ ಮಂಗಳವಾರ ಇಟ್ಕೊಳ್ಳಿ. ಇಲ್ಲದಿದ್ದರೆ ಪ್ರತಿ ಸ್ವಾತಿ ನಕ್ಷತ್ರಕ್ಕೆ ನರಸಿಂಹ ಯೋಗ ನರಸಿಂಹ ಅಂಥೇಳಿ ಆ ಯೋಗ ಮುದ್ರೆಯಲ್ಲಿರೋ ನರಸಿಂಹಸ್ವಾಮಿನ, ಕಂಬದಲ್ಲಿರೋ ನರಸಿಂಹನಿಗೆ ಒಂದು ಸ್ವಲ್ಪ ತುಳಸಿ ಕೊಟ್ಟು ತೀರ್ಥವನ್ನು ಪ್ರೋಕ್ಷಿಸ್ಕೊಂಡು ಜೀವನ ಪೂರ್ತಿ ಸ್ಥಿರ ಜೀವನವನ್ನು ಮಾಡ್ಕೊಳ್ಳಿ ಅಂತ ಮುಖಾಂತರ ಹಾರೈಸ್ತೀವಿ.